ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಾವಿದೀವಿ ನಮ್ಮ ಮನೆಯಲ್ಲಿ. ಇಲ್ಲಿ ಕರೆಂಟ್ ಇಲ್ಲ, ಹಾಗಾಗಿ ಮೊಬೈಲ್ ಟಾರ್ಚ್ ಬಳಕೆಯಿಂದ ನಾವೊಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಹುಡುಗ ನನಗೆ ನೇಪಾಳಿಂದ ಒಂದು ಚಾಕು ತಗೊಂಡ್ ಬಂದಿದ್ದಾನೆ. ಇದೇ ಚಾಕು ಅಲ್ಲೇನೆ ಇವಾಗ ನಾನು ಬಾಕ್ಸ್ ನ ಕಟ್ ಮಾಡಿ ತೆಗೆದು ನಿಮಗೆ ತೋರಿಸ್ತೀನಿ. ಚಾಕುವಿಂದ ನಾವು ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ. ಕಮಾನ್. ಕರೆಂಟ್ ಬಂದ್ಬಿಡ್ತಾ? ಸಾರಿ ಸ್ನೇಹಿತರೆ, ಸುಮ್ಮನೆ ಏನೋ ತಮಾಷೆಗೆ ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಏನೇನೋ ಮಾಡೋಣ ಅಂತ ಹೇಳ್ತಲ್ಲ ಏನೋ ಓಡ್ತು. ಓಕೆ, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಈ ಒಂದು ಬಾಕ್ಸ್ ಬಂದು ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು. ಈ ಬಾಕ್ಸ್ನ ಈ ಟೀಪಾಯ್ಡಲ್ಲಿ ಹೆಂಗಿತ್ತು ಇಲ್ಲೇ ಬಿಟ್ಟಿದ್ದೆ, ಯಾಕೆಂದ್ರೆ ಟೈಮ್ ಸಿಕ್ಕಿದ್ದಿಲ್ಲ. ಹಾಗಾಗಿ ಇವತ್ತು ನಮ್ಮ ಹುಡುಗ ಕ್ಯಾಮರಾಮನ್ ಅಕ್ಷಯ್ ಸಿಕ್ಕಿದ್ದಾನೆ. ಯಾಕೆ ಇದನ್ನ ಅನ್ಬಾಕ್ಸ್ ಮಾಡಬಾರ್ದು ಅಂತ ಹೇಳಿ ಒಂದು ವಿಡಿಯೋ ಮಾಡೋಣ ಅಂತ. ಕಾಸ್ಟ್ ವೈಸ್ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಆಲ್ ದ ಅದರ್ ಮಾರ್ಕೆಟ್ ಲೀಡರ್ಸ್. ಮಾರ್ಕೆಟ್ ಅಲ್ಲಿ ಹೆಸರು ಮಾಡಿದ್ದು ಒಂದೇ ಒಂದು ಬ್ರ್ಯಾಂಡು. ಅದಾದ ನಂತರ DJ ಅವರು ಮತ್ತೆ ಒಂದೇ ಒಂದು ಬ್ರ್ಯಾಂಡ್ ಅಂತಂದ್ರೆ ಯಾವ್ದು ಅಂತ ಕೇಳ್ತೀರಾ, ಇಲ್ಲಿದೆ ನೋಡಿ ಈ ಬ್ರ್ಯಾಂಡು. ಇದು ಲಿಟ್ರಲಿ ಆಲ್ಮೋಸ್ಟ್ ಅಲ್ಲಿ ನನ್ನ ಗೋಪ್ರೋ ಸೈಜು. ಇದು ನೋಡಿ, ಇದೊಂದು ಗೋಪ್ರೋ ಅಂತಂದ್ರೆ ಆ ರೋಡ್ ಮೈಕ್ ಎಲ್ಲ ಯೂಸ್ ಮಾಡ್ಬೇಕಂದ್ರೆ ಇಷ್ಟು ದಪ್ಪದೊಂದು ಮೈಕ್ ನ ಇಲ್ಲಿ ಯೂಸ್ ಮಾಡ್ಬೇಕಾಗಿರೋಂಥ ಪರಿಸ್ಥಿತಿ ಇತ್ತು ಮುಂಚೆ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ 30-40 ಸಾವಿರ ರೂಪಾಯಿ ವರೆಗೆ ಕೊಡ್ಬೇಕಾಗಿತ್ತು. ಬಟ್ ಇವತ್ತು ನಮ್ಮೊಂದಿಗೆ ಇರುವಂತ ಒಂದು ಮೈಕ್ ಏನಂತಂದ್ರೆ ಇಟ್ ಇಸ್ ಮೈಕ್ ಫ್ರಮ್ ಹಾಲಿಲ್ಯಾಂಡ್. ಇದರ ನಿಖರವಾದ ಬೆಲೆ ಎಷ್ಟು ಅಂತ ಕೇಳಿದ್ರೆ 15,999 ರುಪೀಸ್ ಅಮೆಝಾನ್ ಅಲ್ಲಿ. ಬಟ್ ನಾನ್ ತರಿಸಿರುವಂತ ಈ ಪ್ರಾಡಕ್ಟ್ ಆಲ್ಮೋಸ್ಟ್ ಆಲ್ ನನಗೆ 12,253 ರುಪೀಸ್ಗೆ ಸಿಕ್ತು. ಇದು ಯಾವ ವೆಬ್ಸೈಟ್ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, ಐ ಆಮ್ ಸ್ಟೂಡೆಂಟ್ ಅಂತ ಹೇಳಿ ಇಲ್ಲಿದೆ ನೋಡಿ. ಈ ವೆಬ್ಸೈಟ್ ಅಲ್ಲಿ ಸುಮಾರು ನಾನು ಆಲ್ಮೋಸ್ಟ್ ಆಲ್ ಗೋಪ್ರೋ ಕಿಟ್ಸ್ ಆಗಲಿ, ಗೋಪ್ರೋ ಬ್ಯಾಟ್ರೀಸ್ ಆಗಲಿ ಸುಮಾರು ಪ್ರಾಡಕ್ಟ್ಸ್ ತರಿಸಿದ್ದೀನಿ ನಾನು ಮುಂಚೆಯಿಂದನು. ತುಂಬಾ ಚೆನ್ನಾಗಿದೆ ವೆಬ್ಸೈಟು, ಟ್ರಸ್ಟ್ ವರ್ತಿ. ಇದು ನೋಡಿ, ಇದು ಅಮೆಝಾನ್ ಅಲ್ಲಿ 15,995, ಸರಿ, ಅದೇ ನೀವು 12,990 ರುಪೀಸ್ ಇದೆ. ನಂದು ಸ್ವಲ್ಪ ಡಿಸ್ಕೌಂಟ್ ಕೂಪನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನನಗೆ 12,253 ರುಪೀಸಿಗೆ ಸಿಕ್ತು. ಇದರಲ್ಲಿ ಇನ್ನ EMI ಆಪ್ಷನ್ಸ್ ಕೂಡ ಇದೆ. ನಿಮ್ಮ ಸಿಂಪಲ್ ಅಕೌಂಟ್ ಹಾಗೂ ಲೇಜಿ ಪೇ ಆಪ್ ಇಂದ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಿದೆ ನೋಡಿ ಸ್ನೇಹಿತರೆ, ಹಾಲಿಲ್ಯಾಂಡ್ ಲಾರ್ಕ್ M2S ವೈರ್ಲೆಸ್ ಲೇವಿಯರ್ ಮೈಕ್ರೋಫೋನ್ ಮೇಡ್ ಫಾರ್ ಐಫೋನ್ ಅಂಡ್ ಐಪ್ಯಾಡ್ ಅಂತ ಇದೆ. ಆಂಡ್ರಾಯ್ಡ್ ಫೋನ್ ಕೂಡ ಯೂಸ್ ಮಾಡ್ಕೊಂತೀವಿ. ನೇಪಾಲ್ ಕತ್ತಿ ಬಂದಿದ್ದ ಟೈಮ್ ಸಕ್ಕದಾಗಿದೆ. ಬಾಕ್ಸ್ ಅಲ್ಲಿ ಬಂದ ತಕ್ಷಣ ಒಂದು ATM ಕಾರ್ಡ್ ತರ ಏನೋ ಕಾರ್ಡ್ ಕೊಟ್ಟಿದ್ದಾರೆ. ಲೆಟ್ಸ್ ಗೆಟ್ ಇನ್ ಟಚ್. ಯೂಸರ್ ಮ್ಯಾನುವಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಈ ಬಾಕ್ಸ್ ಒಳಗಡೆ ಏನಿದೆ ಅಂತಂದ್ರೆ ಒಂದು ರಿಸೀವರ್ ಇದೆ, 2 ಮೈಕ್ರೋಫೋನ್ಸ್ ಇದೆ. ಅದಲ್ಲದೆ ಇದು ಬಂದು ನಿಮಗೆ C ಟೈಪ್ USB ಕನೆಕ್ಟ್ ಆಗುತ್ತೆ. ಸ್ಟೀಲ್ ಮೇಲೆಲ್ಲ ಬಂದಿರೋದೆಲ್ಲ C ಟೈಪೇ ಇದೆ. ನಾವು ಆಂಡ್ರಾಯ್ಡ್ ಫೋನ್ಸ್ ಕೂಡ ನಾವು ಈ ತರ ಕನೆಕ್ಟ್ ಮಾಡ್ಕೊಬಹುದು. ಒಳಗಡೆ ಇನ್ನೇನಿದೆ ಅಂತ ನೋಡೋಣ. ಏನಪ್ಪ, ಟ್ರೇ ತರ ಕೊಟ್ಟಿದ್ದಾರೆ, ಕವರ್ ಕೊಟ್ಟಿದ್ದಾರೆ, ಇದೇನೋ ಸಿಲ್ಕಾ ಜೆಲಿ ಕೊಟ್ಟಿದ್ದಾರೆ. ಪೌಚ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನೇನು ತರ ಸ್ನೇಹಿತರೆ, ಬನ್ನಿ ಇದನ್ನ ಇವಾಗ ಕನೆಕ್ಟ್ ಮಾಡ್ಬಿಟ್ಟು ನೋಡೋಣ. ಬೇಸಿಕ್ಲಿ ಇದರಲ್ಲಿ 2 ವಿನ್ ಸ್ಕ್ರೀನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಈ ಮೈಕಿಗೆ ಯಾವಾಗ ನಾವು ಶರ್ಟ್ ಮೇಲೆಲ್ಲ ಹಾಕೊಂಡು ಗಾಳಿ ಶಬ್ದ ತುಂಬಾನೇ ಕಡಿಮೆ ಬರುತ್ತೆ. USB ಕೇಬಲ್ ಕೊಟ್ಟಿದ್ದಾರೆ. ಇದು ಟೈಪ್ C ಆಗಿರಬೇಕು. ಹೌದು, ನಾವು ಮಾಡುವಂತ ಮೋಟೋ ವ್ಲಾಗಿಂಗ್ ಹಾಗೂ ಕಂಟೆಂಟ್ ಕ್ರಿಯೇಷನ್ಸ್ ಮಾಡೋದಾದಾಗ ಈ ಒಂದು ರಿಸೀವರ್ ಏನಿದೆಯಲ್ಲ, ಇದನ್ನ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಮಿಟರ್ಗೆ ಈ ಥರ ನಾವು ಕನೆಕ್ಟ್ ಮಾಡಿಕೊಂಡು ಇನ್ನೊಂದು ನಾವು ಫಾರ್ ಎಕ್ಸಾಂಪಲ್ ಗೋಪ್ರೋ ಅಂತ ಇತ್ತು ಅಂತಂದಾಗ ಇಲ್ಲಿದೆ ನೋಡಿ, ಈ ಜಾಕ್ನ ನಾವು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಅದಾದ ನಂತರ ಗೋಪ್ರೋಗೆ ನಾವು ಇದನ್ನು ಕನೆಕ್ಟ್ ಮಾಡ್ಕೊತೀವಿ. ಇಲ್ಲೇನಿದೆಯಲ್ಲ, ಇದು ಬಂದು ಒಂದು ಸ್ಲಾಟ್. ಇದು ಆ್ಯಕ್ಚುಲಿ ಬಂದು ನಾವು ಕ್ಯಾಮ್ರಾ, ನಾವೇನು DSLR ಕ್ಯಾಮ್ರಾ ಇದೆಯಲ್ಲ, ಆ ಕ್ಯಾಮ್ರಾಗೂ ನಾವು ಈ ಥರ ಸಿಗಿಸ್ಬೋದು. ಇದ್ರದ್ದೊಂದು ಕೇಸಿಂಗ್ ಬರುತ್ತೆ, ಆ ಕೇಸ್ ಮೇಲೂ ಕೂಡ ನಾವು ಈ ಥರ ಹಿಂಗೆ ಸಿಗಿಸ್ಬೋದು. ಪ್ರಾಪರ್ ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ ಥರ ಕಾಣಿಸುತ್ತೆ. ಆ್ಯಸ್ ಆಫ್ ನಾವು ನಿಮಗೆ ಜಸ್ಟ್ ಇದನ್ನು ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದನ್ನು ಒತ್ತಿದ ತಕ್ಷಣ ಇದು 2 ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ, ಯಾಕೆಂದರೆ ಟ್ರಾನ್ಸ್ಮಿಟರ್ ಆನ್ ಆಗಿದೆ ಅಂತ. ನೆಕ್ಸ್ಟ್ ನಾವು ಮೈಕ್ನ ಆನ್ ಮಾಡ್ಕೊಳ್ಳೋಣ. ಒಂದು ಕನೆಕ್ಟ್ ಆಗಿದೆ, ಇಲ್ಲಿ ನೋಡಿ, ನೀವು ನೋಡ್ಬೋದು. ಇಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗ್ತಿದೆ ಅಂತಂದರೆ ಒಂದು ರಿಸೀವರ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ರೈಟ್ ನಾವು ನಾನು ಇವಾಗ ಗೋಪ್ರೋ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ನಿಮಗೆ ಆಡಿಯೋದೊಂದು ಲೈನ್ ಕಾಣಿಸ್ಬೇಕು ಇಲ್ಲಿ ಕೆಳಗಡೆ. ಈ ಕೆಳಗಡೆ ಈ ಒಂದು ಇದು ಬಂತು ಅಂತಂದರೆ ಈ ಲೈಟು ಆಲ್ರೆಡಿ ನಮಗೆ ಗೋಪ್ರೋ ಆಡಿಯೋ ಕನೆಕ್ಟ್ ಆಗಿದೆ ಅಂತ ಅರ್ಥ. ಇನ್ನೊಂದು ಮೈಕ್ ತೊಗೊಂಡು ಇದ್ರ ಮುಖಾಂತರ ಡೈರೆಕ್ಟಾಗಿ ನಾವು ಕನೆಕ್ಟ್ ಮಾಡ್ಕೊಬೋದು. ಇಲ್ವಾ, ಇನ್ನೂ ಒಂದು ಕೆಲಸ ಮಾಡ್ಬೋದು. ಯಾವ ಥರ ಅಂತ ಕೇಳಿದ್ರೆ,
ಈ ಒಂದು ಸೆಟಪ್ ಇದಕ್ಕೆ ಅಂತ ಸಪ್ರೇಟಾಗಿ ಇಟ್ಬಿಟ್ರೆ ಈ ಫೋನ್ಗೆ ನಾನು ಇದ್ರ ಮುಖಾಂತರ ಯೂಸ್ ಮಾಡ್ಕೊಬೋದು. ಬೇಸಿಕ್ಲಿ ಏನಾಗುತ್ತೆ, ಇದನ್ನ ಎರಡು ಥರದಲ್ಲೂ ನಾವು ಯೂಸ್ ಮಾಡ್ಕೊಬೋದು. ಆಮೇಲೆ ಇನ್ನೊಂದೇನು ಇಷ್ಟ ಆಗಿದ್ದು ನನಗೆ ಅಂತಂದರೆ ಇಯರ್ಪಾಡ್ಸ್ ಎಲ್ಲ ನಾವೇನು ಮಾಡ್ತೀವಿ, ಬಂದ ತಕ್ಷಣ ಇಯರ್ಪಾಡ್ಸ್ ಇದ್ರೊಳಗಡೆ ಹಾಕಿದ ತಕ್ಷಣ ದಿಸ್ ಕೇಸ್ ಇಟ್ ಸೆಲ್ಫ್ ಇಸ್ ಅ ಚಾರ್ಜಿಂಗ್ ಯೂನಿಟ್. ಇದು ಇವಾಗ ಗೋಪ್ರೋಗೆ ಕನೆಕ್ಟ್ ಆಗಿದೆ. ಸೊ ಇದ್ರ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಅನ್ನೋದನ್ನ ಗೋಪ್ರೋ ಅಲ್ಲೇ ಇವಾಗ ಶೂಟ್ ಮಾಡಿಸ್ಬಿಟ್ಟು ತೋರ್ಸೋಣ. ಓಕೆನಾ ಸ್ನೇಹಿತರೆ, ಇದಾಗಿರುತ್ತೆ ಗೋಪ್ರೋ ರಾ ಆಡಿಯೋ. ನಾನು ಇನ್ನೂ ಇದಕ್ಕೆ ಮೈಕ್ ಏನು ಕನೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಆಡಿಯೋ ನಿಮಗೆ ಗೊತ್ತಾಗ್ತಿದೆಯಲ್ಲ ಯಾವ ಥರ ಇದೆ ಅಂತ. ಸೊ ಇವಾಗ ಇದಕ್ಕೆ ಏನು ಮಾಡೋಣ, ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಈ ಮೈಕ್ನ ನಾನು ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕೇಳಿಸುತ್ತೆ ಅಂತ. ಸೊ ಸ್ನೇಹಿತರೆ, ಇವಾಗ ನೀವೇನು ಕೇಳಿಸ್ಕೊತಾ ಇದ್ದೀರಾ, ಈ ಒಂದು ಆಡಿಯೋ ಬರ್ತಾ ಇರೋದು ಹಾಲಿಲ್ಯಾಂಡ್ ಮೈಕಿಂದ. ಇದ್ರದ್ದು ರೇಡಿಯಸ್ ನೀವು ನೋಡ್ಕೊಬೋದು. ಇವಾಗ ಏನು ಕೇಳಿಸಲ್ಲ ಅನಿಸುತ್ತೆ ಜಾಸ್ತಿ, ಬಟ್ ಅದೇ ಹತ್ರ ಬಂದಿದ ತಕ್ಷಣವೇ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. DJ ಆಗಿರ್ಬೋದು ಅಥವಾ ರೋಡ್ ಆಗಿರ್ಬೋದು. ರೋಡ್ ಅಂತೂ ಬಿಡಿ, ನಾನು ಮಾತಾಡೋದಿಲ್ಲ, ಇಷ್ಟು ದಪ್ಪ ಸೋಪಿನ ಪೆಟ್ಟಿನೇ ಇಲ್ಲಿ ಇಟ್ಕೊಬೇಕಾಗಿತ್ತು. ಬಟ್ ಇದು ನೋಡಿ, ನಾನು ಇವಾಗ ಹಾಕಿ ತೋರಿಸ್ತೀನಿ ನೋಡಿ. ಜಸ್ಟ್ ಈ ಒಂದು ಹಾಲಿಲ್ಯಾಂಡ್ ಮೈಕ್ ಅದು ಲೋಗೋ ಏನಿದೆಯಲ್ಲ ಅದು ಒಳಗಡೆ ಹೋಗಬೇಕು. ಯಾಕೆಂತಂದರೆ ಸೊ ಈ ಒಂದು ಸಣ್ಣ ಪೋರ್ಷನ್ ಏನಿದೆಯಲ್ಲ ಇದು ಬಂದು ಆ್ಯಕ್ಚುಲಾಗೆ ರೆಕಾರ್ಡ್ ಆಗೋದು. ಸೊ ಇವಾಗ ನಾನು ಮೈಕ್ ಹಾಕೊಂಡಿದ್ದೀನಿ ಅಂತಲೇ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಕ್ಲಾರಿಟಿ ಇರುತ್ತೆ. ದಿಸ್ ಇಸ್ ಒನ್ ಥಿಂಗ್ ವಾಟ್ ಐ ಲೈಕ್ ಫ್ರಮ್ ಹಾಲಿಲ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಇಷ್ಟೋ ತನಕ ನೀವೇನು ನೋಡಿದ್ರಲ್ಲ, ದಟ್ ವಾಸ್ ಕ್ವಾಲಿಟಿ ಆಫ್ ನಾಟ್ ಗೋಪ್ರೋ ವಿಡಿಯೋ ಕ್ವಾಲಿಟಿ, ಬಟ್ ಎಸ್ ಆಡಿಯೋ ಕ್ವಾಲಿಟಿ ಬಂದು DJ ಹಾಲಿಲ್ಯಾಂಡ್ ಮೈಕಿಂದ ಆಗಿರುತ್ತೆ. ಬಾಯಲ್ಲಿ ಬರೀ ಡಿಜೆನೇ ಬರ್ತಾ ಇದೆ, ಯಾಕಂದರೆ ಸುಮಾರು ಜನ ನನಗೆ ಸಜೆಸ್ಟ್ ಮಾಡಿದ್ರು ಆ ಮೈಕ್ ಚೆನ್ನಾಗಿದೆ ಅಂತ. ಬಟ್ ಇನ್ ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಇನ್ಫ್ಲುಯೆನ್ಸರ್ ಯೂಸಿಂಗ್ ದಿಸ್. ಸೊ ಹಾಗಾಗಿ ನಾನು ಕೂಡ ನೋಡಿದೆ, ತುಂಬ ರಿವ್ಯೂಸ್ ಎಲ್ಲ ನೋಡಿಬಿಟ್ಟೆ ನಾನು ತೊಗೊಂಡಿದ್ದು. ಫೋನಿಗೆ ನಾನು ಕನೆಕ್ಟ್ ಮಾಡಬೇಕು ಅಂತಂದರೆ ಜಸ್ಟ್ ಸಿಂಪಲ್ ಏನಿಲ್ಲ, ಇದನ್ನ ಹಿಂಗೆ ಇನ್ಸರ್ಟ್ ಮಾಡಿ ಇದನ್ನು ಹಿಂಗೆ ಆನ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಿಮಗೆ ಎರಡು ಟ್ರಾನ್ಸ್ಮಿಟರ್ ತೋರಿಸ್ತಾ ಇದೆ ನೋಡಿ, ಎರಡು ಮೈಕ್ದು ಲೈಟ್ ಬರ್ತಾ ಇದೆಯಲ್ಲ. ಸೊ ಅದು ಯಾವ್ದು ಕನೆಕ್ಟ್ ಆಗುತ್ತೆ ಅಂತ ಅದು ತೋರಿಸುತ್ತೆ ಅದು. ಸೊ ಇವಾಗ ಎರಡು ಆ್ಯಕ್ಟಿವ್ ಇರೋದ್ರಿಂದ ಎರಡು ಕನೆಕ್ಟ್ ಆಯಿತು. ಸೊ ಇದರಲ್ಲಿ ಯಾವ್ದಾರ ಒಂದು ಆಫ್ ಮಾಡಿಬಿಡ್ತೀನಿ ನಾನು. ಇದನ್ನು ಆಫ್ ಮಾಡೋಣ. ಎಸ್, ಆಫ್ ಆಯಿತು. ಸೊ ಇವಾಗ ನೋಡಿ ಒಂದೇ, ಸೊ ಆ್ಯಕ್ಟಿವ್ ಇರೋದು ಒಂದೇ ಕನೆಕ್ಷನ್ನು. ಸೊ ಇವಾಗ ಫೋನಲ್ಲಿ ಯಾವ ಥರ ಕ್ಲಾರಿಟಿ ಬರುತ್ತೆ ಅಂತ ಅನ್ನೋದನ್ನ ನೋಡ್ಬಿಡೋಣ. ಕೇಳಿಸ್ತಿದ್ಯಾ ಸ್ನೇಹಿತರೆ ನಾನು ಮಾತಾಡ್ತಿರೋದು? ನನಗೆ ಗೊತ್ತಿಲ್ಲ ಇದು ಹೆಂಗೆ ಕೇಳಿಸ್ತಿದೆಯೋ ಇಲ್ಲೋ ಅಂತ. ಸೊ ಮೈಕ್ ಹತ್ರ ಬರ್ತಾ ಇದೆ ಬಂತು. ಸೊ ಇದಾಗಿರುತ್ತೆ ಕ್ಲಾರಿಟಿ ನಮ್ಮ ಮೊಬೈಲ್ ಕನೆಕ್ಷನ್ ಮುಖಾಂತರ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ಕೊತೀನಿ, ನಾನು ಕೇಳಿಸ್ಕೊಂಡಿಲ್ಲ. ಸೊ ಇದರಲ್ಲಿ ಯಾವ ಥರ ರಿಯಾಕ್ಷನ್ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಆ್ಯಸ್ ಆಫ್ ನಾವು ನೀವೇನು ನೋಡ್ತಿದ್ದೀರಾ ಇದು ಮೊಬೈಲ್ ಆಡಿಯೋ ಕ್ವಾಲಿಟಿ ಆಗಿರುತ್ತೆ. ಸೊ ಇನ್ನೊಂದು ಫೀಚರ್ ಇದೆ ಇದರಲ್ಲಿ. ಸೊ ಈ ಒಂದು ಬಟನ್ ಏನು ಕೊಟ್ಟಿದ್ದಾರೆ ನೋಡಿ, ಇದನ್ನು ತೆಗಿಯೋದು ಹಾಕೋದು ತುಂಬ ಈಸಿ ಇದೆ ನೋಡಿ. ಮುಂಚೆ ಕೊಟ್ಟಿದ್ದು ಹೆಂಗಿತ್ತು ಅಂತಂದರೆ ಈ ಒಂದು ಬೆಂಡ್ ಥರ ಹಿಂಗೆ ಮಾಡಿ ಈ ಥರ ಒಂದು ಕೊಟ್ಟಿದ್ದಿಲ್ಲ, ಇದಕ್ಕೊಂದು ಮ್ಯಾಗ್ನೆಟ್ ಥರ ಕೊಟ್ಟಿದ್ರು. ಮ್ಯಾಗ್ನೆಟ್ ಏನಾದರೂ ಕಳೆದೋಯ್ತು ಅಂತಂದರೆ ಮತ್ತೆ ನೀವು ಇದನ್ನು ಯೂಸ್ ಮಾಡೋದು ಭಾಳ ಕಷ್ಟ ಇದೆ. ಯಾಕೆಂದರೆ ಇದು ಮ್ಯಾಗ್ನೆಟ್, ವಿತೌಟ್ ಮ್ಯಾಗ್ನೆಟ್ ಎಲ್ಲೂ ಸಿಕ್ಸೋಕ್ಕಾಗಲ್ಲ. ಈ ಮೈಕ್ ಯೂಸ್ ಮಾಡ್ತಿದ್ರೆ ಯಾವ ಬ್ರ್ಯಾಂಡ್ ಮೈಕ್ ಯೂಸ್ ಮಾಡ್ತಿದ್ರೆ ಅಂತಲೂ ಗೊತ್ತಾಗಲ್ಲ. ಬಟ್ ಆಡಿಯೋ ಕ್ಲಾರಿಟಿ ಇಸ್ ಲೈಕ್ ರಿಯಲಿ ಗುಡ್. ಇದರಲ್ಲಿ ಒಂದು ಫೀಚರ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ನು. ಒನ್ ಸಿಂಗಲ್ ಟ್ಯಾಪು, ಈ ಒಂದು ಆರೆಂಜ್ ಬಟನ್ ಏನಿದೆಯಲ್ಲ ಇದು ಒತ್ತಿಟ್ಕೊಂಡ್ರೆ ಪವರ್ ಆನ್ ಆಗುತ್ತೆ. ಸೊ ಅದನ್ನೇ ನೀವು ಒಂದ್ಸತಿ ಸಿಂಗಲ್ ಟ್ಯಾಪ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಪಕ್ಕದಲ್ಲೇ ಟಿವಿ ಇದೆ, ಟಿವಿಯಲ್ಲಿ ಏನಾದ್ರು ಪ್ಲೇ ಮಾಡಿ ನೋಡೋಣ. ಸೊ ಆಮೇಲೆ ನೋಡೋಣ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಬರುತ್ತೆ ಅಂತ. ಸ್ಟೇ ಟ್ಯೂನ್. ಓಕೆ, ಸೊ ಆ್ಯಸ್ ಆಫ್ ನಾವು ನೀವೇನು ಕೇಳಿಸ್ಕೊತಾ ಇದ್ದೀರಾ, ಇದು ಬ್ಯಾಕ್ಗ್ರೌಂಡಲ್ಲಿ ಲೌಡ್ ಮ್ಯೂಸಿಕ್ ಇದೆ. ನಾರ್ಮಲ್ ಮೋಡಲ್ಲಿದೆ ಇದು ಆ್ಯಸ್ ಆಫ್ ನಾವು. ಇವಾಗ ಕನೆಕ್ಟ್ ಮಾಡ್ತೀನಿ ನಾಯ್ಸ್ ಕ್ಯಾನ್ಸಲೇಷನ್ಗೆ. ಐ ಥಿಂಕ್ ನಾವು ಎಸ್ ನಾಯ್ಸ್ ಕ್ಯಾನ್ಸಲೇಷನ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಏನೇ ಮಾತಾಡಿದ್ರು ನಿಮಗೆ ತುಂಬ ಕ್ಲಾರಿಟಿಯಾಗಿ ಕೇಳಿಸುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದ ನನಗೇನು ಗೊತ್ತಾಗ್ತಿಲ್ಲ, ನೀವು ನೋಡ್ಬಿಟ್ಟು ಹೇಳಿ. ಆಮೇಲೆ ಎಡಿಟಿಂಗ್ ಟೈಮಲ್ಲಿ ನಾನು ನೋಡ್ತೀನಿ. ಹಿಂದ್ಗಡೆ ಭರ್ಜರಿ ಗಾಡಿ ರೇಪ್ ನಡೀತಾ ಇದೆ BMW. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಮತ್ತೆ ಆಫ್ ಮಾಡ್ತೀನಿ. ಸೊ ಇದು ಆನು ಆಫ್ ಮಾಡಬೇಕಾದ್ರೂ ನಮ್ಮ ಕ್ಯಾಮ್ರಾದಲ್ಲಿ ಇರುವಂಥ ಒಂದು ರಿಸೀವರ್ ಏನು ಕನೆಕ್ಟ್ ಆಗಿರುತ್ತಲ್ಲ ಅದರಲ್ಲಿ ಲೈಟ್ ಚೇಂಜ್ ಆಗುತ್ತೆ. ಅದು ಒಂದು ಬ್ಯೂಟಿಫುಲ್ ಫೀಚರ್ ಆಗಿರುತ್ತೆ. ನಾರ್ಮಲಲ್ಲಿದೆ, ಈಗ ಬ್ಲೂ ಕಲರ್ ಲೈಟ್ ತೋರಿಸ್ತಾ ಇದೆ ಆ್ಯಕ್ಚುಲಿ. ಸೊ ಅದೇ ನಾನು ಇವಾಗ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಗ್ರೀನ್ ಕಲರ್ ಲೈಟ್ ತೋರಿಸ್ತಾ ಇದೆ. ಸೊ ಇಂಡಿಕೇಶನ್ ಇದರಲ್ಲೂ ಕೂಡ ಗೊತ್ತಾಗ್ತಿದೆ. ಓಕೆ, ಸೊ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಇದಾಗಿರುತ್ತೆ. ಸೊ ಇದರದ್ದು ಡಿಸ್ಟೆನ್ಸ್ ಎಷ್ಟುದ್ದ, ನಮಗೆ ಎಷ್ಟು ದೂರ ತನಕ ಕ್ಯಾಪ್ಚರ್ ಮಾಡ್ಬೋದು ಅನ್ನೋದನ್ನು ಒಂದ್ಸತಿ ರಿಯಲ್ ಟೈಮಲ್ಲಿ ಕ್ಯಾಪ್ಚರ್ ಮಾಡಿ ನೋಡೋಣ ಇವಾಗ. ಸೊ ಸ್ನೇಹಿತರೆ, ಇದಾಗಿರುತ್ತೆ ಈ ಒಂದು ಮೈಕಿನ ಡಿಸ್ಟೆನ್ಸು. ಓಕೆ, ಸೊ ಝೂಮ್ ಔಟ್ ಮಾಡಿ ನೋಡೋದ್ರಲ್ಲ ಎಷ್ಟು ದೂರ ಇದ್ದೀನಿ. ಸೊ ಕ್ಲಾರಿಟಿ ಇದಾಗಿರುತ್ತೆ. ಇದರಲ್ಲಿ ಏನೇನು ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ, ಹತ್ರ ಹೋಗಿ ನೋಡೋಣ ಕರೆಕ್ಟಾಗಿ ಆಡಿಯೋ ಕ್ಲಾರಿಟಿ ಬರ್ತಿದೆಯೋ ಇಲ್ಲೋ ಅಂತ. ಬಟ್ ಆ್ಯಸ್ ಆಫ್ ನೌ ಎಸ್, ದಿಸ್ ಇಸ್ ಹೌ
ಇಟ್ ಈಸ್ ಇಲ್ಲಿ ತನಕ ನೋಡಿರೋಂಥ ಫೋನ್ ಮೈಕ್ ರಿಸೀವರ್ಸ್ ಎಲ್ಲ ಯಾವ ಥರ ನೋಡಿದ್ದೀನಿ ಅಂತಂದರೆ, ನೀವು ಈ ಒಂದು ಪಾಯಿಂಟ್ ಏನಾರ ಕನೆಕ್ಟ್ ಮಾಡಿದ್ರೆ ಮತ್ತೆ ಇದಕ್ಕೆ ಏನು ಚಾರ್ಜ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಈ ಒಂದು ಯೂನಿಟ್ ಏನಿದೆಯಲ್ಲ ಇದಕ್ಕೆ ಬ್ಯಾಟ್ರಿನಿಲ್ಲ, ಏನೂ ಇಲ್ಲ, ಇಟ್ಸ್ ಜಸ್ಟ್ ಅ ರಿಸೀವರ್ ಅಷ್ಟೇ. ಸೊ ಫೋನ್ ನೀವು ಏನಾರ ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಅಂದ್ಕೊಳ್ರಿ, ಅವಾಗ ಏನು ಮಾಡ್ತೀರಾ, ಇದು ನಿಮಗೆ ವ್ಲಾಗು ಮಾಡಬೇಕು ಹಾಗೂ ಚಾರ್ಜು ಆಗಬೇಕಲ್ವಾ. ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸಿ ಟೈಪ್ ಆಗಿರುತ್ತೆ. ಸೊ ನೀವು ಇದಕ್ಕೆ ಚಾರ್ಜಿಂಗ್ ಥರನೂ ಹಾಕೊಬೋದು ಪೋರ್ಟಬಲ್ ಬ್ಯಾಂಕಿಂದ. ಸೊ ಹಾಗೂ ಒಂದು ಕಡೆ ಎಲ್ಲರೂ ಸ್ಟಿಲ್ಲಾಗಿ ಇಟ್ಟಿದ್ದೀರ, ಬ್ಯಾಟ್ರಿ ಲೋ ಇದೆ ಅಂತಂದರೆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಕರೆಕ್ಟಾಗಿ ನೀವು ಮೊಬೈಲ್ನ ಚಾರ್ಜಿಗೆ ಕೂಡ ಹಾಕೊಬೋದು, ಹಾಕ್ತಾನು ಇದನ್ನು ಯೂಸ್ ಮಾಡ್ಬೋದು. ಇದೊಂದು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತೀನಿ ನಾನು. ಇದನ್ನು ತೆಗಿಬೇಕು ನಾವು. ತೆಗ್ದಿಲ್ಲ ಅಂತಂದರೆ ಆಮೇಲೆ ನೀವು ಅನ್ಕೊತೀರಾ ಏನಪ್ಪ ಇದು ಚಾರ್ಜ್ ಆಗ್ತಿಲ್ಲ, ಏನೋ ಡಿಫೆಕ್ಟ್ ಕಳಿಸ್ಯಾರೆ ಅಂತ. ಸೊ ಪ್ರತಿಯೊಂದು ಪ್ಲಾಸ್ಟಿಕ್ಸ್ನ ನಾವು ತೆಗಿಬೇಕು. ಈ ಥರ ರೋಡ್ ಮೈಕಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ, ರೋಡ್ ಮೈಕಲ್ಲಿ ಸಿಂಗಲ್ ಮೈಕ್ ರಿಸೀವರ್ನ ನೀವು ಚಾರ್ಜ್ ಮಾಡಬೇಕಂದ್ರೆ ಆ ಯೂನಿಟ್ನ ನೀವು ತೆಗ್ದು ಚಾರ್ಜಿಗೆ ಹಾಕಬೇಕು 2 ಅವರ್ಸು. ಅದಾದಮೇಲೆ ಇನ್ನೊಂದು ರಿಸೀವರ್ನ ತೊಗೊಂಡ್ಬಿಟ್ಟು 2 ಅವರ್ಸ್ ಚಾರ್ಜಿಗೆ ಹಾಕಬೇಕು. ಅದಾದಮೇಲೆ ಟ್ರಾನ್ಸ್ಮಿಟರ್ ಚಾರ್ಜಿಗೆ ಹಾಕಬೇಕು. ಇಷ್ಟೆಲ್ಲ ತಲೆನೋವೇ ಇಲ್ಲ ಗುರು. ಇಟ್ ಇಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇದು ನೀವು ಈ ಒಂದು ಪರ್ಟಿಕ್ಯುಲರ್ ಬಾಕ್ಸ್ನ ನೀವು ಚಾರ್ಜ್ ಮಾಡಬೇಕಂದ್ರೆ ಇದ್ರೊಳಗಡೆ ಹಾಕಿದ ತಕ್ಷಣ ಚಾರ್ಜಿಂಗ್ ಬರುತ್ತೆ. ಇಲ್ಲಿ ಲೈಟ್ ಆನ್ ಆಗುತ್ತೆ ನೋಡಿ, ಲೈಟ್ ಆನ್ ಆಯ್ತಲ್ಲ. ಸೊ ಇದು ಇವಾಗ ಚಾರ್ಜ್ ಆಗ್ತಿದೆ. ನಾನು ಎಲ್ಲೂ ಪ್ಲಗ್ ಮಾಡಿಲ್ಲ ಎಲ್ಲೂ. ಸೊ ದಟ್ ನಾನು ಹೇಳಿದ್ನಲ್ಲ, ಇದೇ ಒಂದು ಪವರ್ ಬ್ಯಾಂಕ್ ಇದ್ದಂಗೆ ಅದಕ್ಕೆ ಹಾಕಿ ನಾವು ಇಟ್ಟರೆ ಏನಾಗುತ್ತೆ, ಇದನ್ನು ನಾವು ಒಂದ್ಸತಿ ಯೂಸ್ ಮಾಡ್ಬೋದು. ಮತ್ತೆ ಬ್ಯಾಕ್ ಇದ್ರೊಳಗಡೆ ಇಟ್ಟಿದ ತಕ್ಷಣ ಚಾರ್ಜ್ ಆಗುತ್ತೆ. ಹಾಗೂ ಇದರಲ್ಲಿ ಕೊಟ್ಟಿರುವಂಥ ಟೈಪ್ ಸಿ USB ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಹಳೆ ಐಫೋನ್ಸ್ಗಳಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಅದಕ್ಕೊಂದು ಸಪ್ರೇಟು ಇದೇ ಥರದ್ದೊಂದು ಜಾಕ್ ಬರುತ್ತೆ. ಟೈಪ್ ಸಿ ಇಲ್ಲಾಗಿರುತ್ತೆ. ಹಾಗೂ ಲೈಟ್ನಿಂಗ್ ಕೇಬಲ್ ಇಲ್ಲಿ ಕೊಟ್ಟಿರ್ತಾರೆ. ಇದು ಬಾಕ್ಸ್ ನೋಡಿ, ಮ್ಯಾಗ್ನೆಟಿಕ್ ಕ್ಲೋಸಿಂಗ್ ತುಂಬ ಸ್ಟ್ರಾಂಗ್ ಇದೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಏನಂತಾರೆ, ಟೇಬಲ್ ಮೇಲೆ ಇಟ್ಟಾಗ ಈಸಿಯಾಗಿ ಜಾರಲ್ಲ, ಸ್ವಲ್ಪ ಸ್ಮೂತ್ ಆಗಿದೆ ಟೆಕ್ಸ್ಚರ್. ಸೊ ಸ್ನೇಹಿತರೆ, ಇದಾಗಿರುತ್ತೆ ಲಾರ್ಕ್ M2s ನ ರಿವ್ಯೂ ಆಗಿರುತ್ತೆ ಈ ಒಂದು ವಿಡಿಯೋ. ಬಟ್ ಒಂದು ಖುಷಿಯಾಗೋದು ಏನು ಗೊತ್ತಾ ಸ್ನೇಹಿತರೆ, ಮೇನ್ ಥಿಂಗ್ ಏನಂತಂದ್ರೆ, ಇದು ಲಾರ್ಕ್, ಇದ್ರ ಹಳೆ ವರ್ಷನ್ ಮಾರ್ಕ್ ಅಂತ ಇತ್ತು, ಇಲ್ಲಿದೆ ನೋಡಿ, ಇದು ದಿಸ್ ವಾಸ್ ಮಾರ್ಕ್. ಇದರಲ್ಲೂ ಕೂಡ ನಿಮಗೆ ಬ್ರ್ಯಾಂಡು ಉಲ್ಟಾ ಇತ್ತು. ಐ ಮೀನ್ ಟು ಸೇ, ಈ ರಿಸೀವರ್ ಏನಿತ್ತಲ್ಲ, ಸೊ ಅದು ಉಲ್ಟಾ ಇತ್ತು. ದೊಡ್ಡ ಪೋರ್ಷನ್ ಏನಿದೆ ಅದು ಬಂದು ರಿಸೀವರ್ ಆಗಿತ್ತು. ಸೊ ಅದನ್ನ ನೀವು ಆಚ ಕಡೆಗೆ ಹಿಂಗೆ ಹಾಕೊಂಡು ಮ್ಯಾಗ್ನೆಟ್ ಮುಖಾಂತರ ಇದನ್ನ ಹಾಕೊಂಡಾಗ ಆ ಬ್ರ್ಯಾಂಡ್ ಕಾಣಿಸೋದಲ್ಲ. ಈ ಬ್ರ್ಯಾಂಡ್ ಕಾಣಿಸ್ಬಾರ್ದು ಅಂತಂದ್ರೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕಕ್ ಕೂಡ ಈ ಬ್ರ್ಯಾಂಡ್ ಪ್ರೊವೈಡ್ ಮಾಡಿದ್ರು. ಸೊ ದಿಸ್ ಬ್ರ್ಯಾಂಡ್ ಇಸ್ ನಾಟ್ ರಿಯಲಿ ಇಂಟ್ರೆಸ್ಟೆಡ್ ಆನ್ ಶೋಕಾಸಿಂಗ್ ದೇರ್ ಪ್ರಾಡಕ್ಟ್, ದೇ ಆರ್ ಆಕ್ಚುಲಿ ಹೆಲ್ಪಿಂಗ್ ದ ಕಂಟೆಂಟ್ ಕ್ರಿಯೇಟರ್ಸ್. ಇದು ಖುಷಿ ಆಯ್ತು ನನಗೆ ಈ ಬ್ರ್ಯಾಂಡ್ ಇಂದ. ಯಾಕಂದ್ರೆ ಸಾಮಾನ್ಯವಾಗಿ ಯಾವ ಬ್ರ್ಯಾಂಡ್ ಆತರ ಮಾಡೋದಿಲ್ಲ, ಅವ್ರ ಬ್ರ್ಯಾಂಡ್ ಕಾಣಿಸ್ಲಿ ಅಂತಾನೆ ಇದು ಮಾಡ್ತಿರ್ತಾರೆ. ಪ್ರೈಸ್ ಅಲ್ಲೂ ಕೂಡ ಅಷ್ಟೇ ತುಂಬಾ ವರ್ತ್ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ನ ತಗೊಂಡಿದ್ದೀನಿ. ಹಾಗೂ ನೀವೇನಾದ್ರು ಈ ಪ್ರಾಡಕ್ಟ್ ತಗೊಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಹಾಕಿರ್ತೀನಿ. ಸೊ ಸ್ಟ್ರೈಟ್ ಅವೇ ಲಿಂಕ್ ಒಳಗಡೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಪೇಜಿಗೆ ಹೋಗ್ತೀರಾ, ಅಲ್ಲಿಂದ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಅಲ್ಲಿಗೆ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೇನಾದ್ರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ನನಗೆ ಯಾವುದೇ ಟೈಮಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಬೇಕಾದ್ರೆ ಕಮೆಂಟ್ ಮಾಡಿ. ನಾನು ಡೈಲಿ ಮಲ್ಕೊಳ್ಳೋದು ಆಲ್ಮೋಸ್ಟ್ ಆಲ್ 2 ಗಂಟೆ ಆಗುತ್ತೆ. 2 ಗಂಟೆಯಿಂದ 9 ಗಂಟೆ ತನಕ ನಾನು ಮಲ್ಕೊಂತೀನಿ. ಎದ್ದ ತಕ್ಷಣ ಫೋನ್ ಎತ್ಕೊಂತೀನಿ ನಾನು. ಸೊ ಆ ಟೈಮಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಟಿಲ್ ಡೇಟ್ಗೆ ನನ್ನ ವಿಡಿಯೋಸ್ ಯಾರೇ ಕಮೆಂಟ್ ಮಾಡಿದ್ರು ಒಂದು ಹಾರ್ಟ್, ಒಂದು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ನೆಮ್ಮದಿನೇ ಇಲ್ಲ. ಸೊ ಪ್ರಾಬಬ್ಲಿ ಈ ಒಂದು ಹವ್ಯಾಸನ ನಾನು ಮುಂದೆನೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಬಟ್ ಎಸ್, ಡೆಫಿನೆಟ್ಲಿ ಯಾರ್ಯಾರಿಗೆ ಡೌಟ್ಸ್ ಇದೆ ಪ್ರಾಡಕ್ಟ್ ಬಗ್ಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು. ಗೊತ್ತಿಲ್ಲ ಅಂತಂದ್ರೂ ತಿಳ್ಕೊಂಡು ಹೇಳೋದ್ರಿಂದ ಏನಿದೆ ಅಲ್ವಾ. ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಈ ವಿಡಿಯೋ ಮಾಡಿರೋದು ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಇಟ್ಟು ಬಾರಿಸಿ, ಆ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಹೊಡೆದು ಬಿಸಾಕಿ. ಶೇರ್ ಅಂತೂ ಯಾವ ಥರ ಆಗಬೇಕು ಅಂದರೆ ಸುರಿ ಮಳೆ ಬಂದಂಗೆ ಆಗಬೇಕು. ನಮ್ಮ ಬೆಂಗಳೂರಲ್ಲಿ ಮಳೆ ಹೆಂಗೆ ಬರುತ್ತಲ್ಲ ಹಂಗೆ. ಜೋಕ್ಸ್ ಅಪಾರ್ಟ್, ದಯವಿಟ್ಟು ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗಬೇಡಿ. ಸೊ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮತ್ತೊಮ್ಮೆ ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಬಾಯ್.